ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಹೆಮ್ಮೆ ಹಾಗೂ ವಿಶಿಷ್ಟತೆಯ ಗೂಡಾಗಿರುವ ಹಾಸನಾಂಬೆ ದೇವಾಲಯದ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಹಾಸನಾಂಬೆ ದೇವಾಲಯವು ವರ್ಷದಲ್ಲಿ ಕೇವಲ 1 ವಾರ ಅಥವಾ 15 ದಿನಗಳು ಮಾತ್ರ ತೆರೆದುಕೊಳ್ಳುತ್ತದೆ. ಆಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಅಂದರೆ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳುಗಳಲ್ಲಿ ದೇವಾಲಯದ ಬಾಗಿಲನ್ನು ತೆರೆಯಲಾಗುತ್ತದೆ. ದೀಪಾವಳಿಯ ಪಾಡ್ಯಮಿಯ ದಿನ ಅಮ್ಮನ ದೇವಾಲಯವನ್ನು ಮುಚ್ಚಲಾಗುತ್ತದೆ. ಪುರಾಣಗಳ ಪ್ರಕಾರ ಸಪ್ತಮಾತೃಕೆಯರು ಅಂದರೆ ಬ್ರಹ್ಮಿ, ಮಹೇಶ್ವರಿ, ಕುಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ಇವರು ದಕ್ಷಿಣ ಭಾರತಕ್ಕೆ ಬಂದಾಗ ಹಾಸನದ ಸೌಂದರ್ಯವನ್ನು ನೋಡಿ ಇಲ್ಲಿ ನೆಲೆಸಲು ಮನಸ್ಸು ಮಾಡಿದರು. ಹಾಸನಾಂಬೆಯ ಅದ್ಭುತಗಳಲ್ಲಿ ಒಂದೆಂದರೆ ಬಾಗಿಲು ಮುಚ್ಚುವಾಗ ಹಚ್ಚಿದ ದೀಪವು ಮುಂದಿನ ವರ್ಷದ ತನಕವೂ ಹಾಗೆ ಇರುತ್ತದೆ ಹಾಗೂ ದೇವಿಗೆ ಹಾಕಿದ ಹೂಮಾಲೆಯೂ ಕೂಡ ಹಾಗೆ ಇರುತ್ತದೆ, ಬಾಡಿರುವುದಿಲ್ಲ. ಒಂದು ವರ್ಷ ಈ ದೇವಾಲಯವನ್ನು ಏಕೆ ಮುಚ್ಚಲಾಗುತ್ತದೆ ಎಂದರೆ ಅನೇಕ ವರ್ಷಗಳ ಹಿಂದೆ ಈ ದೇವಾಲಯದ ಸುತ್ತಮುತ್ತಲಿನ ಮಹಿಳೆಯರು ಮೆಣಸಿನ ಪುಡಿಯನ್ನು ಕಟ್ಟುತ್ತಿದ್ದರು. ಇದರಿಂದ ದೇವಿ ಕಣ್ಣಲ್ಲಿ ನೀರು ಬರಲು ಶುರುವಾಗುತ್ತದೆ. ಆಗ ಜನರು ದೇವಾಲಯವನ್ನು ಮುಚ್ಚುತ್ತಾರೆ. ಇದೇ ನಂತರ ಪರಂಪರೆಯಾಗಿ ಇಂದಿಗೂ ಬೆಳೆದುಕೊಂಡು ಬಂದಿದೆ. ಅಮ್ಮನ ಕುರಿತಾದ ಇನ್ನಷ್ಟು ವಿಶಿಷ್ಟತೆಗಳನ್ನು ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವ ವಿಡಿಯೋವನ್ನು ನೋಡಿ. ಧನ್ಯವಾದಗಳು.